ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಹಿರೇಮಠ್. ವೆಲ್ಕಮ್ ಟು ಗವಿಸಿರಿ ಆಲ್ ಇನ್ ಒನ್ ಚಾನಲ್. ಇವತ್ತಿನ ನನ್ನ ರೆಸಿಪಿ ಶೇಂಗಾ ಚಟ್ನಿ. ಬನ್ನಿ ಶೇಂಗಾ ಚಟ್ನಿ ಹೇಗೆ ಮಾಡೋದು, ಅದಕ್ಕೆ ಬೇಕಾಗುವ ಸಾಮಗ್ರಿಗಳೇನು ಅಂತ ನೋಡ್ಕೊಂಡ್ಬಿಡೋಣ. ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದಂಥ 1 ಕಪ್ ಶೇಂಗಾ ಬೀಜ, ಅಚ್ಚ ಖಾರದ ಪುಡಿ 1 ಕಪ್, 30 ರಿಂದ 20 ಬೆಳ್ಳುಳ್ಳಿಗಳನ್ನು ಸಿಪ್ಪೆ ಬಿಡಿಸಿ ಇಟ್ಟಿದ್ದೀನಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಆಗುವಷ್ಟು ಹುಣಸೆಹಣ್ಣು ಮತ್ತು 1 ಸ್ಪೂನ್ ಬೆಲ್ಲ. ಬನ್ನಿ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಂಬಿಡೋಣ. ಮೊದಲು ಒಂದು ಜಾರಿಗೆ 1 ಕಪ್ ಖಾರದ ಪುಡಿ, ಇದಕ್ಕೆ ನಾ ಬ್ಯಾಡಗಿ ಮತ್ತು ಗುಂಟೂರು ಮಿಕ್ಸ್ ಇದೆ ಈ ಖಾರದ ಪುಡೀಲಿ. 1 ಕಪ್ಪು ಶೇಂಗಾ ಬೀಜಕ್ಕೆ 1 ಕಪ್ ಖಾರದ ಪುಡಿನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸುಲಿದಿಟ್ಟಂಥ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ 1 ಸ್ಪೂನ್ ಬೆಲ್ಲವನ್ನು ಹಾಕಿದ್ದೀನಿ, 1 ಸ್ಪೂನ್ ಆಗುವಷ್ಟು ಹುಣಸೆಹಣ್ಣು, ಒಂದು ಸ್ಪೂನ್ ಉಪ್ಪು, ಇವಾಗ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿದ್ದೀನಿ. ಕೊನೆಯದಾಗಿ ಹುರಿದು ಸಿಪ್ಪೆ ತೆಗೆದಂಥ 1 ಕಪ್ ಶೇಂಗಾ ಬೀಜವನ್ನು ಹಾಕ್ತಾಯಿದ್ದೀನಿ. ಇದನ್ನು ಕ್ಯಾಪ್ ಮುಚ್ಚಿ ತರಿಯಾಗಿ ಗ್ರೈಂಡ್ ಮಾಡೋಣ, ಅಂದರೆ ಟೇಸ್ಟ್ ಆಗಿರುತ್ತೆ ಶೇಂಗಾ ಚಟ್ನಿ. ಪೂರ್ತಿ ನುಣ್ಣಗೆ ಮಾಡಿದರೆ ಟೇಸ್ಟ್ ಬರಲ್ಲ, ಅದು ಸ್ವಲ್ಪ ತರಿಯಾಗೇ ಇರಬೇಕು. ನೋಡಿ ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಕಾಳು ಥರ ಇರಬೇಕು ಶೇಂಗಾ ಬೀಜ ಅದರಲ್ಲಿ, ಅಂದರೆ ಟೇಸ್ಟ್ ಆಗಿರುತ್ತೆ. ನೋಡಿ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಈ ರೀತಿ ಇರಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಖಾರದ ಪುಡಿಲಿ ಬ್ಯಾಡಗಿ ಮತ್ತು ಗುಂಟೂರು ಎರಡೂ ಸಮ ಮಿಶ್ರಣದಲ್ಲಿ ಹಾಕಿಸಿದರೆ ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.